ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ಗ್ರೋ. ದಿಸ್ ಇಸ್ ಚರಣ್. ಈ ಸೆಕೆಂಡ್ ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಆವಾಗಲೇ ಮಾಡಿದ ವಿಡಿಯೋದಲ್ಲಿ ಸ್ವಲ್ಪ ಜನ ತುಂಬ ದೊಡ್ಡವರು ತುಂಬ ದೊಡ್ಡ ದೊಡ್ಡ ಮಾತುಗಳೆಲ್ಲ ಹೇಳ್ತಾರೆ. ಇಲ್ಲ ಸರ್, ಅಷ್ಟು ದೊಡ್ಡ ದೊಡ್ಡ ಮಾತೆಲ್ಲ ಬೇಡ ಸರ್, ನಾನು ತುಂಬ ಸಣ್ಣವನು, ಎಲ್ಲರಿಗಿಂತ ಚಿಕ್ಕವನು. ಓಕೆ, ಎಲ್ಲರಿಗಿಂತ ಚಿಕ್ಕವನು, ತುಂಬ ಸಣ್ಣವನು, ಏನೋ ಗೊತ್ತಿರೋದು ಹೇಳ್ತಾ ಇದ್ದೀನಿ ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ ಸರ್. ಎಲ್ಲರೂ ಪ್ರಾಫಿಟ್ ಮಾಡ್ಕೋಬೇಕು, ಕರೆಕ್ಟ್ ವೇಯಲ್ಲಿ ಬರಬೇಕು, ಎಲ್ಲರಿಗೂ ಪ್ರಾಫಿಟ್ ಬರಬೇಕು ಅನ್ನೋದೇ ಕಾನ್ಸೆಪ್ಟ್ ಅಷ್ಟೇ. ಯಾಕಂದರೆ ಯಾರಿಗೂ ಏನಾರ ಸ್ವಲ್ಪ ನಾವು ಜೋರಾಗಿ ಮಾತಾಡಿ ಅವ್ರದ್ದು ಏನು ನಾವು ತಗೊಳ್ಳೋಂಗಿಲ್ಲ, ಅವರು ನಮಗೇನು ಕೊಡೋಂಗಿಲ್ಲ, ನಾವು ಅವ್ರಿಗೇನು ಕೊಡೋಂಗಿಲ್ಲ. ಅವ್ರು ಎಲ್ಲಿರ್ತಾರೋ ಕೂಡ ನಮ್ಗೆ ಗೊತ್ತಿಲ್ಲ. ಓಕೆ, ಎಲ್ಲರೂ ಪ್ರಾಫಿಟ್ ಬರಲಿ ಅನ್ನೋ ಕಾನ್ಸೆಪ್ಟ್ ಅಷ್ಟೇ. ಆ ವಿಡಿಯೋ ಯಾಕೋ ಸ್ವಲ್ಪ ದೊಡ್ಡವ್ರಿಗೆಲ್ಲ ತುಂಬ ಜಾಸ್ತಿ ಹಾರ್ಟ್ ಟಚ್ ಆಗಿಬಿಟ್ಟಿದೆ, ಅದಕ್ಕೆ ಆ ವಿಡಿಯೋನ ಪ್ರೈವೇಟ್ ಮಾಡಿಬಿಟ್ಟು ಇದು ಹೊಸ ವಿಡಿಯೋನಿಂದ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ನೋಡ್ಕೊಳ್ಳಿ, ಜಸ್ಟ್ ಅನಾಲಿಸಿಸ್ ಅಷ್ಟೇ. ಓಕೆ ಸರ್, ಏನಾದರೂ ಕ್ಲಾಸ್ಗೆ ಇಂಟ್ರೆಸ್ಟ್ ಇರೋರು ನಿಮ್ಮ ಹೆಸರನ್ನ ಯೂಟ್ಯೂಬ್ ಕಾಮೆಂಟಲ್ಲಿ ಹಾಕಿರಿ. ನಾನು 100% ಕ್ಲಾಸ್ ಆ ವಿಡಿಯೋದಲ್ಲಿ ಹೇಳ್ದಂಗೆ 100% ಕ್ಲಾಸ್ ಮಾಡ್ತೀನಿ, ತೊಂದರೆ ಇಲ್ಲ. ಇಂಟ್ರೆಸ್ಟ್ ಯಾರಿಗಿದೆ ಅವ್ರು ಕಾಮೆಂಟ್ ಹಾಕಿರಿ, ನೋಡೋಣ. ಓಕೆ ಸರ್, ಈಗ ನಾಳೆ ನೋಡಿಕೊಂಡ್ರೆ ಮಾರ್ಕೆಟ್ ಕಂಪ್ಲೀಟ್ ಅಪ್ ಟ್ರೆಂಡ್. ಓಕೆ, ಕಂಪ್ಲೀಟ್ ಅಪ್ ಟ್ರೆಂಡ್ ಇರುತ್ತೆ. ಯಾಕೆಂದರೆ ನಿಮಗೆ ಸುಮಾರು ಸತಿ ಹೇಳಿರ್ತೀನಿ, ಲಾಸ್ಟ್ ಇಯರ್ ಡಿಸೆಂಬರ್ 1ನೇ ತಾರೀಕು ನೋಡಿ ಈ ಥರ ಸೇಮ್ ಇರುತ್ತೆ, ನೆಕ್ಸ್ಟ್ ಡೇ ಟ್ರೆಂಡಿಂಗ್ ಮಾರ್ಕೆಟ್ ಇರ್ತದೆ ಅಂತ. ನಾಳೆ ಕೂಡ ಫುಲ್ ಟ್ರೆಂಡಿಂಗ್, ರೆಸಿಸ್ಟೆನ್ಸ್ವರೆಗೂ. ಇಲ್ಲಾದಮೇಲೆ ಇಲ್ಲಿ ರೀಟ್ರೇಸ್ ಮಾಡಿ ಬ್ರೇಕ್ ಆಗುತ್ತಾ, ಫಾಲ್ ಆಗುತ್ತಾ, ಇಲ್ಲ ಅದನ್ನು ಫೈಟ್ ಮಾಡಿ ಬ್ರೇಕ್ ಆಗುತ್ತಾ ಅನ್ನೋದು ನಾಳೆ ಲೈವಲ್ಲಿ ನೋಡ್ಕೊಳ್ಳೋಣ. ಬಟ್ ಇಲ್ಲಿಂದ ಕಂಪ್ಲೀಟ್ ಟ್ರೆಂಡಿಂಗ್ ಇರುತ್ತೆ. ಕರೆಕ್ಷನ್ ಬಂದರೆ ಕೂಡ ಟ್ರೆಂಡಿಂಗ್ ಇರುತ್ತೆ. ನಾಳೆ ಮಾರ್ನಿಂಗೇ 0 to 0 ಮಾಡ್ಕೋಬೋದು ನಿಮ್ಮ ಅನಾಲಿಸಿಸ್ ನೋಡಿಕೊಂಡು. ಅದು ಕೂಡ ಒಂದು ಗ್ರೀನ್ ಕ್ಯಾಂಡಲ್, 5 minutes ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಅಂದರೆ ಆ ಕ್ಯಾಂಡಲ್ ಹೈ ಕ್ರಾಸ್ ಆಗುವಾಗ OTM ಬೈ ಮಾಡ್ತೀನಿ. ನಾನು ಯಾರಿಗೂ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಹೇಳ್ತಾ ಇಲ್ಲ, ನಾನು ಬೈ ಮಾಡ್ಕೊಳ್ತೀನಿ. 0 to 0 ಮಾರ್ನಿಂಗೇ ಕಂಪ್ಲೀಟ್ ಅಪ್ ಟ್ರೆಂಡ್. ಓಕೆ, ಯಾಕೆ ಅಪ್ ಟ್ರೆಂಡ್ ಅನ್ನೋದು ನೀವು ಆಪ್ಷನ್ ಚಾರ್ಟ್ ಓಪನ್ ಮಾಡಿ ನೋಡಿಕೊಂಡ್ರೆ ಪುಟ್ಸ್ ಅನ್ನೋದು ಜಾಸ್ತಿ ಇರ್ತವೆ. ಪ್ರೈಸು 1:3 ರೇಷಿಯೋಗಿಂತ ಜಾಸ್ತಿ ಇದೆ, ಕಾಲ್ಸ್ಗಿಂತ ಪುಟ್ಸ್ ಜಾಸ್ತಿ ಇದೆ. ಎಲ್ಲರೂ ಪುಟ್ಸ್ ಜಾಸ್ತಿ ಇದ್ದರೆ ಮಾರ್ಕೆಟ್ ಫಾಲ್ ಆಗುತ್ತೆ ಅಂತಾರೆ. ನೋ, ಇಟ್ಸ್ ಡೆಡ್ ಆಪೋಸಿಟ್. ಪುಟ್ಸ್ ಪ್ರೈಸ್ ಜಾಸ್ತಿ ಇದೆ ಅಂದರೆ ಮಾರ್ಕೆಟ್ ಅಪ್ ಹೋಗುತ್ತೆ. ಓಕೆ, ಇದನ್ನು ಕೇಳೋಕ್ಕೆ ನಿಮ್ಗೊಂಥರ ಇರ್ಬೋದು, ಬಟ್ ನಾಳೆ ನೋಡ್ಕೊಳ್ಳಿ ಅಪ್ ಹೋಗಿರುತ್ತೆ ಮಾರ್ಕೆಟ್. ಯಾಕಂದರೆ ಪುಟ್ಸು ಯಾವ ಕಡೆ ಇರುತ್ತೋ ಅದಕ್ಕೆ ಪ್ರೈಸ್ ಮೂಮೆಂಟಮ್, ಪ್ರೈಸ್ ವ್ಯಾಲ್ಯೂ ಯಾವ ಕಡೆ ಜಾಸ್ತಿ ಇರುತ್ತೋ ಅದಕ್ಕೆ ಆಪೋಸಿಟ್ ಹೋಗುತ್ತೆ. ಓಕೆ, ಇದು ನೋಡ್ಕೊಳ್ಳಿ. ಇದು ನನ್ನ ವ್ಯೂ ಮಾತ್ರ, ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಇದು ಲೆವೆಲ್ಸ್, ಇದ್ರ ಹೈ ಕ್ರಾಸ್ ಆದರೂ ಬೈ ಮಾಡ್ತೀನಿ, ಕರೆಕ್ಷನ್ ಬಂದರೆ ಕೂಡ ಬೈ ಮಾಡ್ತೀನಿ. ಬೈ ಒಂದೇ ಮಾಡ್ತೀವಿ, ಅದು ಕೂಡ ಬೈಯಿಂಗ್ OTM ಮಾಡ್ತೀವಿ. ಓಕೆ, ಯಾಕಂದರೆ ಬೆಳಿಗ್ಗೆನೇ OTM ಮಾಡ್ತೀವಿ, ಅದು 0 to 0ಗೆ. ಇದು ಬ್ಯಾಂಕ್ ನಿಫ್ಟಿ ಅವಾಯ್ಡ್ ಮಾಡ್ತಾಯಿದ್ದೀವಿ. ಏನಕ್ಕೆ ಅವಾಯ್ಡ್ ಮಾಡ್ತಾಯಿದ್ದೀವಿ ಅಂದರೆ ಇದು ಆಲ್ ಟೈಮ್ ಹೈಯಲ್ಲಿದೆ. ಇಷ್ಟು ಹೈಯರ್ ರೇಂಜಲ್ಲಿ ಬೈ ಮಾಡಬಾರ್ದು. ಕರೆಕ್ಷನ್ ಬಂದ ಮೇಲೆ ನೋಡಿ, ಸಪೋರ್ಟ್ ಹತ್ರನೇ ನಾನು 24,170 ಇಲ್ಲಿಂದನೇ ಬೈ ಮಾಡಬೇಕು, 174ಇಂದ ಬೈ ಮಾಡಬೇಕು. ಇಷ್ಟು ಹೈಯರ್ ರೇಂಜಲ್ಲಿ ಬೈ ಮಾಡಬಾರ್ದು. ಕರೆಕ್ಷನ್ ಬಂದರೆ ಬೈ ಪ್ಲಾನ್ ಮಾಡ್ತೀವಿ, ಕರೆಕ್ಷನ್ ಬಂದಿಲ್ಲ ಅಂದರೆ ಮಾಡಲ್ಲ, ಅವಾಯ್ಡ್ ಮಾಡ್ತಾಯಿದ್ದೀವಿ. ಓಕೆ, ಸೆಲ್ಲಿಂಗ್ ಆಪರ್ಚುನಿಟಿ ಏನಾದರೂ ಬಂದರೆ ನಿಫ್ಟಿಯಲ್ಲಿ ಟ್ರೈ ಮಾಡ್ತೀವಿ. 50% ಕ್ವಾಂಟಿಟಿ. ಯಾಕೆ 50% ಅಂದರೆ ಟ್ರೆಂಡ್ಗೆ ಆಪೋಸಿಟ್ ಹೋಗ್ತಾ ಇದ್ದೀವಿ, ಅದಕ್ಕೆ 50%. ಬೈಯಿಂಗ್ ಆಪರ್ಚುನಿಟಿ ಬಂದರೆ ನಿಫ್ಟಿಯಲ್ಲಿ ಬೈ ಮಾಡಲ್ಲ. ಯಾಕೆಂದರೆ ನಿಫ್ಟಿ ಅನ್ನೋದು ಎಂಟಿ ಸ್ಪೇಸ್ ಒಳಗಡೆ ಹೋಗ್ತಾ ಇದೆ, ಬೈ ಮಾಡಲ್ಲ. ಇದು ಬ್ರೇಕ್ ಆಗಿದೆ ಅಂದರೆ ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ ಚಾರ್ಟ್ ತುಂಬ ಕ್ಲಿಯರ್ ಇದೆ, ನೋಡ್ಕೊಳ್ಳಿ. ಇದು ಎಂಟಿ ಸ್ಪೇಸ್ಗೆ ಹೋಗಿಬಿಡುತ್ತೆ ಬೈಯಿಂಗ್ ಆಪ್ಷನ್ ಇದ್ದರೆ. ನಿಫ್ಟಿ ಎಂಟಿ ಸ್ಪೇಸಲ್ಲಿ ಹೋಗಿದೆ ಅಂದರೆ ಅಷ್ಟು ಬ್ಲೈಂಡಾಗಿ ಬೈ ಮಾಡೋದಕ್ಕಿಂತ ಬ್ಯಾಂಕ್ ನಿಫ್ಟಿಯಲ್ಲಿ ಬೈ ಮಾಡೋದು ಒಳ್ಳೆಯದು. ಓಕೆ, ಯಾಕಂದರೆ ನಮ್ಗೆ ಇಲ್ಲಿವರೆಗೂ ರೆಸಿಸ್ಟೆನ್ಸ್ ಇದೆ, ಸ್ಕೋಪ್ ಆ್ಯಂಡ್ ರೀಚ್ ಇದೆ. ಇಲ್ಲಿ ಕಣ್ಮುಂದೆ ಕಾಣ್ತಾ ಇದೆ, ಇಲ್ಲೊಂದು ಲೆವೆಲ್ ಇದೆ, ಇಲ್ಲೊಂದು ಲೆವೆಲ್ ಇದೆ, ಕಣ್ಮುಂದೆ ಕಾಣ್ತಾ ಇದೆ. ಇಲ್ಲಿ ಕಾಣೋದನ್ನ ನೋಡಿಕೊಂಡು ನಾವು ಟ್ರೇಡ್ ಮಾಡ್ಬೋದು, ಅಲ್ಲಿ ಎಂಟಿ ಚಾರ್ಟಲ್ಲಿ ಮಾಡೋದಕ್ಕಿಂತ. ಬೈಯಿಂಗ್ ಆಪರ್ಚುನಿಟಿ ಬಂದರೆ ಬ್ಯಾಂಕ್ ನಿಫ್ಟಿ, ಸೆಲ್ಲಿಂಗ್ ಆಪರ್ಚುನಿಟಿ ಬಂದರೆ ನಿಫ್ಟಿ. ಓಕೆ, ದಿಸ್ ಈಸ್ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ದಿಸ್ ಈಸ್ ನಿಫ್ಟಿ ಲೆವೆಲ್ಸ್. ಓಕೆ, ನೋಡ್ಕೊಳ್ಳಿ. ಯಾರಿಗಾದ್ರೂ ಲೆವೆಲ್ಸ್ ಇಂಟ್ರೆಸ್ಟ್ ಇದ್ದರೆ ಕಾಪಿ ಮಾಡ್ಕೊಳ್ಳಿ. ಈ ಲೆವೆಲ್ಸು, ಈ ಟ್ರೇಡಿಂಗ್ ವ್ಯೂ ಅಂತ ಯಾರಿಗೆ ಗೊತ್ತಾಗ್ತಾ ಇಲ್ಲ, ಇದು ಎಲ್ಲಿರ್ತದೆ ಸರ್ ಅಂದರೆ ನಮ್ಮದೇ ಚಾನಲಲ್ಲಿ ಆಪ್ಷನ್ ಬೈಯಿಂಗ್ ಕೋರ್ಸ್ ಅಂತೇಳಿ ಒಂದು ವಿಡಿಯೋ ಇದೆ. 2 ವಿಡಿಯೋ ಸಿಗ್ತವೆ, 2 ವಿಡಿಯೋನ ನೋಡ್ಕೊಳ್ಳಿ. ಕಂಪ್ಲೀಟ್ ಯಾವ್ಯಾವ ಟೈಮ್ ಫ್ರೇಮ್ಗೆ ಯಾವ್ಯಾವ ಕ್ಯಾಂಡಲ್ ಯೂಸ್ ಮಾಡಬೇಕು, ಯಾವ ಥರ ಇನ್ಸ್ಟಾಲ್ ಮಾಡ್ಕೋಬೇಕು, ಎಲ್ಲ ಕಂಪ್ಲೀಟ್ ಬಿಗಿನರ್ಸ್ಗೆ ಬೇಸಿಕ್ಕಿಂದ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀವಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಆಲ್ಮೋಸ್ಟ್ ಎಲ್ಲರೂ ಟ್ರೇಡಿಂಗ್ ವ್ಯೂವೇ ಯೂಸ್ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಾಳೆ ಸಿಗೋಣ, ಬಾಯ್.